ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನಾಂಕದವರೆಗೂ ಕೂಡ ಇಲ್ಲಿ ಅಡ್ಮಿಷನ್ಗಳು ನಡೆದಿವೆ. ನಿನ್ನೆಯ ದಿನಾಂಕನೇ ಲಾಸ್ಟ್ ಡೇಟ್ ಆಗಿತ್ತು. ಇಲ್ಲಿ ಆದರ್ಶ ವಿದ್ಯಾಲಯದ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ದಿನಾಂಕ ಇಲ್ಲಿ ಜೂನ್ 3, 2026ರಂದು ಲಾಸ್ಟ್ ಡೇಟ್ ಅಂತ ತಿಳಿಸಲಾಗಿತ್ತು. ಆದರೂ ಕೂಡ ನಿನ್ನೆ ಕೆಲವು ಶಾಲೆಯವರು ಇಲ್ಲಿ ಅಪ್ಡೇಟ್ ಮಾಡಿರದ ಕಾರಣ ಇವತ್ತು ಅಪ್ಡೇಟ್ ಆಗಿರುತ್ತವೆ. ಒಟ್ಟು ಸೀಟುಗಳು ಎಷ್ಟು ಅಲಾಟ್ಮೆಂಟ್ ಆಗಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿ ಸಂಖ್ಯೆಗಳು ಎಷ್ಟನ್ನು ಕೂಡ ತಾವುಗಳು ಇವತ್ತಿನ ವಿಡಿಯೋ ಮೂಲಕ ನೋಡ್ಬೋದು. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ನೋಡ್ತಾ ಹೋಗಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು 74 ಆದರ್ಶ ವಿದ್ಯಾಲಯಗಳಲ್ಲಿ ಇರುವಂತಹ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋಗಿ, ಅದೇ ರೀತಿಯಾಗಿ ಇವತ್ತಿನ ದಿನಾಂಕದವರೆಗೆ ಅಂದರೆ ಜೂನ್ 4, 2026ರವರೆಗೆ ಇವತ್ತು ಒಟ್ಟು ಎಷ್ಟು ಅಡ್ಮಿಷನ್ಗಳಾಗಿವೆ, ತಮ್ಮ ತಾಲೂಕಿನಲ್ಲಿರುವಂತಹ ಒಟ್ಟು ಸೀಟುಗಳ ಸಂಖ್ಯೆ ಆಗಲೇ ನಾನು ನಿನ್ನೆ ದಿನಾನೇ ತಿಳಿಸಿದ್ದೇನೆ. 120 ಸೀಟುಗಳು ಇವತ್ತಿನ ದಿನಾಂಕದಿಂದ ಬಾಗಲಕೋಟೆ ನೋಡ್ಬೋದು, ಪ್ರಥಮ ಡಿಸ್ಟಿಕ್ ಹಾಗೂ ಬಾದಾಮಿ ತಾಲೂಕನ್ನು ನೋಡ್ಬೋದು. ಇಲ್ಲಿ 120 ಸೀಟುಗಳಿಗೆ ಇವತ್ತಿನ ದಿನಾಂಕದವರೆಗೆ 53 ಸೀಟುಗಳು ಅಡ್ಮಿಷನ್ ಆಗಿರುತ್ತದೆ. ಅದೇ ರೀತಿ ತಾವು ಚೆಕ್ ಮಾಡ್ತಾ ಬನ್ನಿ. ನಾನು ಎಲ್ಲ ತಾಲೂಕುಗಳ ಇಲ್ಲಿರುವಂಥ ಆದರ್ಶ ವಿದ್ಯಾಲಯಗಳ ಲಿಸ್ಟನ್ನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ, ತಾವುಗಳು ಕೂಡ ನೋಡ್ತಾ ಹೋಗ್ಬೋದು. ಒಟ್ಟು ತಮ್ಮ ಜಿಲ್ಲೆಯಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳು ಎಲ್ಲೆಲ್ಲಿದ್ದಾವೆ ಅದೇ ರೀತಿಯಾಗಿ ಅಲ್ಲಿ ಎಷ್ಟು ಅಡ್ಮಿಷನ್ ಆಗಿದೆ ಅಂತ ತಾವು ಇಲ್ಲಿ ನೋಡ್ತಾ ಹೋಗಿ. ಇನ್ನು ತಮಗೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಹೇಳೋದಾದರೆ, ಇನ್ನೂ ಇಲ್ಲಿ ಎಲ್ಲ ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲರ ಕಡೆಯಿಂದ ಇಲ್ಲಿ ಅಪ್ಡೇಟ್ ಆಗಬೇಕಾಗಿದೆ. ಕೆಲವೊಂದು ತಾಲೂಕುಗಳಲ್ಲಿ ಇನ್ನೂ ಸಂಪೂರ್ಣ ಅಪ್ಡೇಟ್ ಆಗಿಲ್ಲ ಎನ್ನುವಂತಹ ಮಾಹಿತಿ ಬಂದಿರುತ್ತದೆ. ಆದ್ದರಿಂದ ಇಲ್ಲಿ ಸೆಕೆಂಡ್ ಲಿಸ್ಟಿಗೆ ನೋಡ್ತಾ ಹೋದರೆ ಇನ್ನೂ 2 ರಿಂದ 3 ದಿನಗಳ ಕಾಲ ಇಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಇರುತ್ತದೆ ಅಥವಾ ವಿಸ್ತರಣೆ ಆಗ್ಬೋದು. ಇಲ್ಲಿ ಮೋಸ್ಟ್ಲಿ ನೋಡ್ಬೋದು ಇವತ್ತು ದಿನಾಂಕ 4 ಇದೆಯಲ್ಲ, ನಾಳೆ ಅಥವಾ ನಾಡ್ದು ಆಗದೇ ಇದ್ದಲ್ಲಿ ನೆಕ್ಸ್ಟ್ ಇದು ಸೋಮವಾರ ಮಂಗಳವಾರಕ್ಕೆ ಹೋಗುವ ಸಾಧ್ಯತೆ ಇರುತ್ತದೆ. ಅಂದರೆ ಸೆಕೆಂಡ್ ರೌಂಡ್ಗೆ ಆಯ್ಕೆ ಪಟ್ಟಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೂ ಯಾರು ಅಡ್ಮಿಷನ್ ಮಾಡಿಲ್ಲ ಅವ್ರಿಗೆ ಇನ್ನೂ ಈಗಾಗಲೇ ದಿನಾಂಕ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಎಲ್ಲ ತಾಲೂಕುಗಳಿಂದ ಈಗಾಗಲೇ ಫೈನಲ್ ಆದಂತಹ ಅಡ್ಮಿಷನ್ ಲಿಸ್ಟ್ ಇದು. ಇನ್ನೂ ಕೆಲವು ಡಿಸ್ಟಿಕ್ಗಳಲ್ಲಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು ಅಪ್ಡೇಟ್ ಆಗಬೇಕಾಗಿದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೆಲವೊಂದು ಪ್ರಾಂಶುಪಾಲರು ಇಲ್ಲಿ ಮಾಹಿತಿ ನೀಡಿರುತ್ತಾರೆ. ಇಲ್ಲಿ ನಾನು ಕೂಡ ನಮಗೆ ಸಮೀಪದ ಒಂದು ಆದರ್ಶ ವಿದ್ಯಾಲಯ ಕೇಳಿದಾಗ ಮ್ಯಾಕ್ಸಿಮಮ್ ಅಡ್ಮಿಷನ್ ಪ್ರೊಸೆಸ್ಗಳು ನಡೆದಿವೆ ಅನ್ನುವಂತಹ ಮಾಹಿತಿ ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ಉಳಿದಿರುವ ಸೀಟುಗಳ ಮಾಹಿತಿಯನ್ನು ನಾವು ಸ್ಟೇಟ್ ಅಧಿಕಾರಿಗಳ ಕಚೇರಿಗೆ ರವಾನೆ ಮಾಡ್ತೀವಿ ಅಂತ ಕೂಡ ಅವರು ತಿಳಿಸಿದ್ದು. ತಾವುಗಳು ಇನ್ನೂ ತಮಗೆ ಕನ್ಫ್ಯೂಸ್ ಅಥವಾ ಗೊಂದಲಗಳಿದ್ದರೆ ತಮಗೆ ಸಮೀಪದ ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲರಿಗೆ ಅಥವಾ ಅವ್ರ ಶಾಲೆಗೆ ಹೋಗಿ ಭೇಟಿ ಮಾಡಿ ಇನ್ನೂ ಎಷ್ಟು ಸೀಟುಗಳು ಲಭ್ಯ ಇವೆ ಅನ್ನೋದನ್ನು ಕೂಡ ತಾವು ಕೇಳಬಹುದಾಗಿರುತ್ತದೆ ಅಂತ ಈ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಒಟ್ಟು ಸೀಟುಗಳನ್ನು ನೋಡ್ತಾ ಹೋಗಿ ಎಷ್ಟು ಖಾಲಿ ಉಳಿದಿವೆ ಅನ್ನುವಂಥ ಮಾಹಿತಿ ತಮಗಿಲ್ಲಿ ಗೊತ್ತಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಸೆಕೆಂಡ್ ರೌಂಡಿಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಬೇರೆ ಬರುತ್ತೆ ಅಂತ ತಿಳಿಸ್ತೀನಿ. ಧನ್ಯವಾದಗಳು.